ಮೊನ್ನೆ ಅಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ನಾಳೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರ್ತಾ ಇದ್ದಾರೆ. ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಇಂದು ನಾವೆಲ್ಲ ಒಂದೇ ಅಂತ ಸಿಎಂ ಡಿಸಿಎಂ ಹೇಳ್ತಾರೆ. ಯಾವತ್ತು ಪರಸ್ಪರ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಸಿಎಂ ಡಿಸಿಎಂ, ಆಮೇಲೆ ನಾವಿಬ್ರು ಒಂದೇ ಅಂತ ಹೇಳ್ತಾರೆ. ಆದ್ರೆ ಯಾವತ್ತು ಪರಸ್ಪರ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಶಾಸಕರು ಮಂತ್ರಿ ಸ್ಥಾನಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಸಿದು ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅದು ನಾಳೆ ನಡೆಯುವಂತಹ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು. ಚಿತ್ರದುರ್ಗದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ರು. ಆಮೇಲೆ ಇವತ್ತು ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಬಟ್ ಯಾವಾಗ ಪರಸ್ಪರ ಬಾಂಬ್ ಹಾಕೊಳ್ತಾರೋ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ವ್ಯಂಗ್ಯವಾಡಿದ್ದಾರೆ. ನೋಡ್ರಿ, ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೋ, ಲಂಚ್ ಮಾಡ್ತಾರೋ, ಡಿನ್ನರ್ ಮಾಡ್ತಾರೋ, ಏನು ಮಾಡ್ತಾರೋ ಮಾಡಿಕೊಳ್ಳಿ. ನಮಗೆ ಇವತ್ತು ಏನಾಗಿದೆ, ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋಂಥ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು. ರಷ್ಯಾ ಮತ್ತು ಯುಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕ್ಕೋತಾರೆ. ಯಾವತ್ತೂ ಕೂಡ ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಂಥ ಶಾಸಕರೆಲ್ಲರೂ ಕೂಡ ನಾನು ಮಂತ್ರಿಗಳಂದು ಹೋಗ್ತಾಯಿದ್ರೆ. ಇವತ್ತು ಡಿಲ್ಲಿಯೆಲ್ಲ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಎಲ್ಲ ಕೂಡ ಅವರು ಏನು ನಿರ್ಧಾರಗಳು ಆಗಬೇಕು ಅಲ್ಲೆಲ್ಲ ಕೂಡ ಸೇರ್ಕೊಂಡಿದ್ದಾವೆ. ಇವತ್ತು ರಾಜ್ಯದಲ್ಲಿದ್ದಂಥ ಡೆವಲಪ್ಮೆಂಟ್ ಕುಸಿತವಿದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ, ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗಿಬಿಟ್ಟಿದೆ. ಇವತ್ತು ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಕೂಡ ಸರ್ಕಾರ ಇದ್ದು ನಮ್ಮ ಪಾಲಿಗೆ ಸತ್ತಂತಾಗಿದೆ. ನೋಡ್ರಿ, ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೋ, ಲಂಚ್ ಮಾಡ್ತಾರೋ, ಡಿನ್ನರ್ ಮಾಡ್ತಾರೋ, ಏನು ಮಾಡ್ತಾರೋ ಮಾಡಿಕೊಳ್ಳಿ. ನಮಗೆ ಇವತ್ತು ಏನಾಗಿದೆ, ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋಂಥ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು. ರಷ್ಯಾ ಮತ್ತು ಯುಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕ್ಕೋತಾರೆ. ಯಾವತ್ತೂ ಕೂಡ ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಂಥ ಶಾಸಕರೆಲ್ಲರೂ ಕೂಡ ನಾನು ಮಂತ್ರಿಗಳಂದು ಹೋಗ್ತಾಯಿದ್ರೆ. ಇವತ್ತು ಡಿಲ್ಲಿಯೆಲ್ಲ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಎಲ್ಲ ಕೂಡ ಅವರು ಏನು ನಿರ್ಧಾರಗಳು ಆಗಬೇಕು ಅಲ್ಲೆಲ್ಲ ಕೂಡ ಸೇರ್ಕೊಂಡಿದ್ದಾವೆ. ಇವತ್ತು ರಾಜ್ಯದಲ್ಲಿದ್ದಂಥ ಡೆವಲಪ್ಮೆಂಟ್